Hello everyone. In today's class, let us study some more important problems on mathematical modeling. So, illond problem ide nodi, prove that a rectangle of given perimeter with maximum area is square using algebraic result x plus y by 2 is greater than or equal to square root of x into y. ಸೊ ಎಕ್ಸ್ ಪ್ಲಸ್ ವೈ ಬೈ ಟು ಎರಡು ಪಾಯಿಂಟ್ಸ್ ಎಕ್ಸ್ ಮತ್ತೆ ವೈ ಇತ್ತು ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಬೈ ಟು ಅಂತಂದ್ರೆ ಮಿಡ್ ಪಾಯಿಂಟ್ ಆಗುತ್ತೆ ಆರ್ ನಥಿಂಗ್ ಬಟ್ ವಿ ಕಾಲ್ ದಟ್ ಆಸ್ ಅರ್ಥಮೆಟಿಕ್. ಓಕೆ, ಅಂಡ್ ಅರ್ಥಮೆಟಿಕ್ ಮೀನ್ ಇದು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇಂಟು ವೈ ಇದೆ, ದಟ್ ಈಸ್ ಜಿಯೋಮೆಟ್ರಿಕ್ ಮೀನ್ ಅಲ್ವಾ. ಸೊ ಈ ಒಂದು ಕಂಡೀಷನ್ ಯೂಸ್ ಮಾಡಿಕೊಂಡು ರೆಕ್ಟಾಂಗಲ್ ಆಫ್ ಅ ಗಿವನ್ ಪೆರಿಮೀಟರ್ ವಿತ್ ಮ್ಯಾಕ್ಸಿಮಮ್ ಏರಿಯಾ ಇಸ್ ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕು. ತುಂಬಾ ಈಸಿ ಆದಂತಹ ಪ್ರಾಬ್ಲಮ್ ಆಗಿತ್ತು, ಜಸ್ಟ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಇದು ಎಲ್ಲ ಎಕ್ಸಾಮ್ ಅಲ್ಲಿ ಏನು ಅಷ್ಟು ಕೇಳಿಲ್ಲ, ಬಟ್ ತುಂಬಾ ಈಸಿ ಇದೆ. ನಾನು ಮತ್ತದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗೋದಿಲ್ಲ. ಅಗೇನ್ ನಮ್ಗೆ ಮತ್ತೆ ಪುನಃ ಇಂಪಾರ್ಟೆಂಟ್ ಇರುವಂತಹ ಪ್ರಾಬ್ಲಮ್ ಅಂತಂದ್ರೆ ಇಲ್ಲಿ, so this is show that the triangle of maximum area with the given perimeter is equilateral. Let the sides of the triangle be ABC we are taking. We know the value of S, which is equal to A plus B plus C by 2 or 2S equal to A plus B plus C. ಇದನ್ನ ನಾವು ತುಂಬಾ ಮೊದಲೇ ಸ್ಟಡಿ ಮಾಡಿದ್ದೀವಿ. ಸೊ ಈಗ ಎಸ್ ವ್ಯಾಲ್ಯೂ ಗೊತ್ತಿದ್ದಾಗ ಏರಿಯಾ ಆಫ್ ದಿ ಟ್ರಯಾಂಗಲ್ ಏನ್ ಬರುತ್ತೆ ಅಂತಂದ್ರೆ ಡೆಲ್ಟಾ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಐ ಥಿಂಕ್ 8th ಸ್ಟ್ಯಾಂಡರ್ಡ್ ಇದ್ದಾಗ ಈ ಒಂದು ಪ್ರಾಬ್ಲಮ್ ಮೇಲೆ ಅಂದ್ರೆ ಕಂಡೀಷನ್ ಮೇಲೆ ನಾವು ಏರಿಯಾವನ್ನ ಫೈಂಡ್ ಔಟ್ ಮಾಡಿದ್ವಿ ಅಲ್ವಾ. ಸೊ ಏರಿಯಾದು ಹೈಟ್ ಮತ್ತೆ ಏನು ಅದರದ್ದು ಗೊತ್ತಿಲ್ಲ ಅಂತದೆ, ಡಿಸ್ಟೆನ್ಸ್ ಸೈಡ್ ಇಂದು ಗೊತ್ತಿಲ್ಲ ಅಂತ ಆದಾಗ ಓನ್ಲಿ ಸೈಡ್ಸ್ ಅನ್ನ ಕೊಟ್ಟಾಗ ಅಲ್ವಾ. ಸೊ ಬೇಸ್ ಇಂಟು ಹೈಟ್ ಇಂಟು ಹಾಫ್ ಅಂತಂದ್ರೆ ಅದು ಏರಿಯಾ ಆಫ್ ದಿ ಟ್ರಯಾಂಗಲ್ ಆಗಿತ್ತು. ಬೇಸ್ ಮತ್ತೆ ಹೈಟ್ ಕೊಟ್ಟಿಲ್ಲ ಅಂತಂದಾಗ, ಈಗ ಸಪೋಸ್ ಟ್ರಯಾಂಗಲಿನ 3 ಸೈಡ್ಸ್ ಅನ್ನ ಕೊಟ್ಟಾಗ ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೋತಿದ್ವಿ ನಾವು ಅಲ್ವಾ. ಸೊ ದೆನ್ ಈಗ ಇದು ಸ್ಕ್ವೇರ್ ರೂಟ್ ಇರೋದಕ್ಕೆ ಡೆಲ್ ಸ್ಕ್ವೇರ್ ಮಾಡ್ಕೊಳ್ಳೋಣ. ಸೊ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಉಳಿತು. ಸೊ ಬಟ್ ಡೆಲ್ ಸ್ಕ್ವೇರ್ ಈಕ್ವಲ್ ಟು ಏನ್ ಬರುತ್ತೆ ಅನ್ನೋದನ್ನ ನಾನು ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಮಾಡಿದಾಗ ಏನ್ ಬರುತ್ತೆ ಅನ್ನೋದನ್ನ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಿ ಬರ್ತಿದ್ದೀನಿ. ಆ ಸಾಲ್ವ್ ಮಾಡೋದು ಯಾವ ತರ ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದೀನಿ ನೋಡಿ. ಡೆಲ್ ಸ್ಕ್ವೇರ್ ಈಕ್ವಲ್ ಟು ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಎಸ್ ಎಷ್ಟು ಸಲ ಮಲ್ಟಿಪ್ಲೈ ಆಗಿದೆ? 4 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ. ಸೊ ಎಸ್ ರೇಸ್ ಟು 4 ಬಂತು. ಎಸ್ ಕ್ಯೂಬ್ ಅನ್ನ ಹೊರಗೆ ತಕೊಂಡಾಗ ನಮ್ಗೆ ಉಳಿಯುವಂತದ್ದು ಎ ಪ್ಲಸ್ ಬಿ ಪ್ಲಸ್ ಸಿ. ಎಸ್ ಸ್ಕ್ವೇರ್ ಅನ್ನ ಒಳಗಡೆ ತಗೊಂಡಾಗ ಉಳಿಯೋದು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಮೈನಸ್ ಎಸ್ ಅನ್ನ ತಕೊಂಡಾಗ ಎ ಬಿ ಸಿ ಉಳಿಯುತ್ತೆ. ಸೊ ನೀವು ಇದನ್ನ ಬೇಕಾದ್ರೆ ಟರ್ಮ್ ಬೈ ಟರ್ಮ್ ಮಾಡಿ ನೋಡ್ಬೋದು. ನಾನು ಬೇರೆ ಯಾವುದೇ ಮೆಥಡ್ ಇಂದ ಮಾಡಿಲ್ಲ, ಟರ್ಮ್ ಬೈ ಟರ್ಮ್ ಮಾಡಿ ನೋಡಿರುವಂತದ್ದು. ನೋಡಿ ಇಲ್ಲಿ ಜಸ್ಟ್ ಸಾಲ್ವ್ ಮಾಡ್ತಾ ಹೋಗಿದ್ದೀನಿ. ಎ ಪ್ಲಸ್ ಬಿ ಪ್ಲಸ್ ಸಿ ಅಂತಂದ್ರೆ ಅದು 2s, ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್. ಎಸ್ ಸ್ಕ್ವೇರ್ ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಹಾಗೆ ಇಟ್ಟಿದ್ದೀನಿ, ಮೈನಸ್ ಎಸ್ ಎ ಬಿ ಸಿ ಉಳಿತು. ಸೊ ಈಗ ಪುನಃ ಇದು ಎಸ್ ರೇಸ್ ಟು 4 ಮೈನಸ್ ಇಂಟು 2s ಅಂತಂದ್ರೆ ಮೈನಸ್ 2s ರೇಸ್ ಟು 4. ಇಲ್ಲಿ ಎಸ್ ರೇಸ್ ಟು 4 ಮೈನಸ್ 2s ರೇಸ್ ಟು 4 ಅಂತಂದ್ರೆ 1 ಎಸ್ ರೇಸ್ ಟು 4 ಉಳಿತು ವಿತ್ ನೆಗೆಟಿವ್ ಸೈನ್, ಪ್ಲಸ್ ಎಸ್ ಸ್ಕ್ವೇರ್ ಹೊರಗಡೆ ತಗೊಂಡ್ರೆ ನಮ್ಗೆ ಉಳಿಯುವಂಥದ್ದು ಈಗ ನೋಡಿ ಇಲ್ಲಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಏನಿದೆ ಅದನ್ನ ನಾವು ಸಾಲ್ವ್ ಮಾಡಿ ಈ ತರ ಇಲ್ಲಿ ಬರ್ತಿರೋದು 2s ಸ್ಕ್ವೇರ್ ಮೈನಸ್ ಸಮೇಷನ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2. ಇದು ಇದ್ರದ್ದು ವ್ಯಾಲ್ಯೂ. ಓಕೆ, ಸೊ ಮೈನಸ್ ಎಸ್ ಎ ಬಿ ಸಿ ಆಸ್ ಇಟ್ ಇಸ್ ಇಟ್ಕೊಂಡಿದೀವಿ. ಸೈನ್ ಅನ್ನ ಚೇಂಜ್ ಮಾಡ್ಕೊಂಡ್ರೆ ಎಸ್ ರೇಸ್ ಟು 4. ಅಲ್ಲಿ ಸೈನ್ ಚೇಂಜ್ ಮಾಡೋದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನೋಡಿ ಎಸ್ ಸ್ಕ್ವೇರ್ ಈ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಏನಿದೆ ಯಾವ ಫಾರ್ಮುಲಾದಲ್ಲಿ ಬರುತ್ತೆ? ಅದು ಎ ಪ್ಲಸ್ ಬಿ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಕರೆಕ್ಟಾ? ಎ ಪ್ಲಸ್ ಬಿ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ಅಂತಂದ್ರೆ
ಅಲ್ವಾ. ಅದರಲ್ಲಿ ಬರುವಂತ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂನ ತಗೊಂಡಾಗ ನಮ್ಗೆ ಸಿಗೋದು. ಅಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇತ್ತಲ್ವಾ, ಅದನ್ನ ಸಮೇಶನ್ ಆಫ್ ಎ ಸ್ಕ್ವೇರ್ ಅಂತ ಬರ್ತಿದೀವಿ. ಎ ಬಿ ಸಿ ಮೂರು ಸೈಡ್ಸ್ ಆಗಿತ್ತು ಅಂತಂದ್ರೆ ಸಮೇಶನ್ ಆಫ್ ಎ ಸ್ಕ್ವೇರ್ ಅಂದ್ರೆ ಅದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆಯ್ತು. ಅದೇ ಈ ಕಡೆ ಹೋದ್ರೆ ಏನಾಯ್ತು ಅವಾಗ ಅಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತಂದ್ರೆ 2s. ಸೊ ಆ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರುವಂತ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ರೈಟ್ ಸೈಡ್ ಗೆ ರನ್ ಆಯ್ತು ಅಂತ ಅಂದಾಗ ಅಲ್ಲಿ ನಮ್ಗೆ ಏನ್ ಸಿಗುತ್ತೆ, ಮೈನಸ್ ಸಿಗುತ್ತೆ. ಕರೆಕ್ಟಾ? ಸೊ ಇಫ್ ಎನಿ ಒನ್ ವಾಂಟ್ ದ ಕ್ಲಾರಿಫಿಕೇಶನ್ ಮೀನ್ಸ್ ಟೆಕ್ಸ್ಟ್ ಟು ಮೀ, ಐ ವಿಲ್ ಸಾಲ್ವ್ ಅಂಡ್ ಸೆಂಡ್ ಯು. ಓಕೆ, ಸೊ ಜಸ್ಟ್ ಸಾಲ್ವ್ ಮಾಡಿ ಇಲ್ಲಿ ಬರ್ದಿರೋ ವ್ಯಾಲ್ಯೂ ಅನ್ನ ಹಾಕೊಂಡಿರೋದು. ಎಸ್ ಸ್ಕ್ವೇರ್ ಇಂಟು 2s ದ ಹೋಲ್ ಸ್ಕ್ವೇರ್ ಅಂತಂದ್ರೆ ಇಲ್ಲೂ ಎಸ್ ಸ್ಕ್ವೇರ್ ಬಂತು, ಎಸ್ ರೇಸ್ ಟು 4 ಬಂದೋಯ್ತು ಅಲ್ಲಿ. ಸೊ 2s ರೇಸ್ ಟು 4 2 ಸ್ಕ್ವೇರ್ ಮಾಡಿದಾಗ 4 4s ರೇಸ್ ಟು 4 ಮೈನಸ್ ಎಸ್ ರೇಸ್ ಟು 4 ಅಂತ ಅಂದ್ಕೊಳ್ಳಿ, ಅಲ್ಲಿ ಪ್ಲಸ್ ಎಸ್ ರೇಸ್ ಟು 4 ಉಳಿತು. ಓಕೆ, ಈ ಎಸ್ ಸ್ಕ್ವೇರ್ ಅನ್ನ ಒಳಗೆ ತಗೊಂಡಿದ್ದೀವಿ. ಎಸ್ ಸ್ಕ್ವೇರ್ ಬೈ 2 ಸಮೇಶನ್ ಎ ಸ್ಕ್ವೇರ್ ಮೈನಸ್ ಎಸ್ ಎ ಬಿ ಸಿ. ಸೊ ಈ ವ್ಯಾಲ್ಯೂ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೀವಿ. So now we have to examine del or del square for maximum subject to the condition 2s equal to a plus b plus c. Okay, so maxima minima ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ, ಲಾಸ್ಟ್ ಇಯರ್ ಸ್ಟಡಿ ಮಾಡಿದೀವಲ್ವಾ ಲೆಗ್ರಾಂಜಸ್ ಮಲ್ಟಿಪ್ಲೈಯರ್, ಲೆಗ್ರಾಂಜಸ್ ಮೆಥಡ್, ಅದನ್ನ ಅಪ್ಲೈ ಮಾಡಿದಾಗ ಒಂದು ಮಲ್ಟಿಪ್ಲೈಯರ್ ಲ್ಯಾಂಬ್ಡಾ ತಗೊಳ್ಳಿ. ಸೊ ಫಾರ್ ಎನಿ ಫಂಕ್ಷನ್ ಎಫ್ ಈಕ್ವಲ್ ಟು ಡೆಲ್ ಸ್ಕ್ವೇರ್ ಪ್ಲಸ್ ಲ್ಯಾಂಬ್ಡಾ ಇಂಟು ಈ ಕಂಡೀಷನ್ ಏನ್ ಮಾಡ್ಬೇಕು ನಾವು, ಈಕ್ವಲ್ ಟು 0 ಫಾರ್ಮೆಟ್ ಗೆ ತಂದ್ಕೋಬೇಕು. ಸೊ 2s ಮೈನಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ. ನೀವು ಕನ್ಫ್ಯೂಷನ್ ಇದೆ ಅಂತಾದ್ರೆ ಲೆಗ್ರಾಂಜಸ್ ಮೆಥಡ್ ಅನ್ನ ನಿಮ್ಮ ಹತ್ರ ನೋಟ್ಸ್ ಇದೆ, ನಾನೇ ಕೊಟ್ಟಿದ್ದೀನಿ, ಆ ನೋಟ್ಸ್ ಅಲ್ಲಿ ಹೋಗಿ ನೋಡ್ಬೋದು. ಸೊ ಫಾರ್ ಮ್ಯಾಕ್ಸಿಮಮ್ ವಿ ಹ್ಯಾವ್ 3 variables a, b and c. So dou f by dou a equal to 0, dou f by dou b equal to 0, dou f by dou c equal to 0 ಆಯ್ತು. ಸೊ f will be equal to del square ಪ್ಲಸ್ ಲ್ಯಾಂಬ್ಡಾ ಇಂಟು 2s ಮೈನಸ್ a plus b plus c ಇದೆ. ಸೊ ಡೆಲ್ ಸ್ಕ್ವೇರ್ ಇನ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋದು. ವಿತ್ ರೆಸ್ಪೆಕ್ಟ್ ಟು a, ವಿತ್ ರೆಸ್ಪೆಕ್ಟ್ ಟು b, ವಿತ್ ರೆಸ್ಪೆಕ್ಟ್ ಟು c ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಸೊ ಡಿಫ್ರೆನ್ಶಿಯೇಟ್ ಮಾಡಿದಾಗ ಇದು ಮೂರು ಕಂಡೀಷನ್ ಇಕ್ವೇಶನ್ಸ್ ಸಿಗುತ್ತೆ ನಮ್ಗೆ. ವಿತ್ ರೆಸ್ಪೆಕ್ಟ್ ಟು ಎ ಮಾಡಿದಾಗ ಬಿ ಮತ್ತೆ ಸಿ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ವಿತ್ ರೆಸ್ಪೆಕ್ಟ್ ಟು ಎಸ್ ಅಲ್ಲ, ವಿತ್ ರೆಸ್ಪೆಕ್ಟ್ ಟು ಎ ಬಿ ಸಿ ಡಿಫ್ರೆನ್ಶಿಯೇಟ್ ಮಾಡ್ತಿರೋದು. ಜಸ್ಟ್ ಸಾಲ್ವ್ ಮಾಡಿ, ಯಾಕಂದ್ರೆ ಎಸ್ ಸ್ಕ್ವೇರ್ ಎ ಪ್ಲಸ್ ಮೈನಸ್ ಹೊರಗೆ ತಗೊಂಡಿದ್ದೀರಿ ಅಂತಂದ್ರೆ ಎಸ್ ಬಿ ಸಿ ಈಕ್ವಲ್ ಟು ಲ್ಯಾಂಬ್ಡಾ ಉಳಿದಿರೋದು, ಮೈನಸ್ ಲ್ಯಾಂಬ್ಡಾ ಬಂತು, ಇದು ಈ ಕಡೆ ಬಂತು ಕೂಡಲೇ ಅಲ್ವಾ. ಸೊ ಮೂರು ಈಕ್ವೇಶನ್ಸ್ ಲ್ಯಾಂಬ್ಡಾಗೆ ಈಕ್ವೇಟ್ ಆಗ್ತಿದೆ ಅಂತಂದ್ರೆ ಮೂರು ಒಂದಕ್ಕೊಂದು ಈಕ್ವಲ್ ಇದೆ. ಸೊ ಮೂರನ್ನು ಒಂದಕ್ಕೊಂದು ಈಕ್ವೇಟ್ ಮಾಡಿದಾಗ ನಮ್ಗೆ ಎ ಈಕ್ವಲ್ ಟು ಬಿ, ಬಿ ಈಕ್ವಲ್ ಟು ಸಿ ಸಿಗತ್ತೆ. ಸೊ ಅಂತಂದ್ರೆ ಏನಾಯ್ತು, ಎ ಈಕ್ವಲ್ ಟು ಬಿ ಈಕ್ವಲ್ ಟು ಸಿ ಅಂತ ಅಂದಂಗಾಯ್ತು. ದೇರ್ ಫೋರ್ ದ ಟ್ರಯಾಂಗಲ್ ಇಸ್ ಅನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಮೂರು ಸೈಡ್ಸ್ ಈಕ್ವಲ್ ಇದೆ ಅಂತಂದ್ರೆ ಅದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಅಂದ್ರೆ ಮೂರು ಸೈಡ್ಸ್ ಈಕ್ವಲ್ ಇದ್ದಾಗ ಮ್ಯಾಕ್ಸಿಮಮ್ ಏರಿಯಾ ಆಬ್ಟೇನ್ ಆಗತ್ತೆ. ದಟ್ ಈಸ್ ದ ಮೆಥಡ್. ಓಕೆ, ಜಸ್ಟ್ ಸಾಲ್ವ್ ಮಾಡಿರೋದು. ಇಲ್ಲಿ ಎಸ್ ಮೈನಸ್ ಬಿ ಈಕ್ವಲ್ ಟು ಎಸ್ ಇಂಟು ಎ ಮೈನಸ್ ಬಿ ಈಕ್ವಲ್ ಟು ಸಿ ಇಂಟು ಎ ಮೈನಸ್ ಬಿ ಅದೇ ತರನೇ ಬಂದಿದೆ ಇಲ್ಲಿ. ಅಲ್ಲಿ ಎಸ್ ಇಂಟು ಬಿ ಮೈನಸ್ ಸಿ ಈಕ್ವಲ್ ಟು ಎ ಇಂಟು ಬಿ ಮೈನಸ್ ಸಿ ಬಂದಿರುತ್ತೆ ಅಷ್ಟೇ. ಸೊ ಇಲ್ಲಿ ಈಗ ಎ ಮೈನಸ್ ಬಿ ಈಕ್ವಲ್ ಮಾಡಿದಾಗ ಎ ಈಕ್ವಲ್ ಟು ಬಿ ಆಯ್ತು ಅಂದ್ರೆ ಈ ಟರ್ಮ್ 0 ಆಗ್ಬಿಡತ್ತೆ. ಸೊ ಅದು ಪಾಸಿಬಿಲಿಟಿ ಇಲ್ಲ. ಆವಾಗ ನಮ್ಗೆ ಸಿಗುವಂತದ್ದು ಎಸ್ ಈಕ್ವಲ್ ಟು ಸಿ ಅಂತ. ಸೊ ಎಸ್ ಈಕ್ವಲ್ ಟು ಸಿ ಆಗ್ಬೇಕು ಅಂತಂದ್ರೆ ಮೂರು ಸೈಡಿನ ಏನು ಲೆಂತ್ ಇದೆ ಅದನ್ನ ಆಡ್ ಮಾಡಿದಾಗ ಅದು ಈಕ್ವಲ್ ಟು ಒಂದ್ ಸೈಡಿನ ಲೆಂತ್, ಅದಾಗ್ಲಿಕ್ಕೆ ಪಾಸಿಬಿಲಿಟಿ ಇಲ್ಲ ಅಲ್ವಾ. ಸೊ ಅದಕ್ಕಾಗಿ ಆ ಕಂಡೀಷನ್ ಅನ್ನ ಬಿಡ್ತೀವಿ ನಾವು. ಎ ಈಕ್ವಲ್ ಟು ಬಿ ಉಳಿಯುವಂತಹ ಒಂದೇ ಕಂಡೀಷನ್ ಅನ್ನ ತಗೊಂಡು ಕ್ಯಾರಿ ಮಾಡ್ಕೊಂಡು ಹೋಗಿರ್ತೀವಿ. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ವಿಚ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಕಾರ್ಡಿಂಗ್ ಟು ದ ಎಕ್ಸಾಮಿನೇಷನ್. Okay, let us continue in the next class.